ಕರುಣೆ ದೇವ ನಂದಿನಾಥ ಕರುಣೆ ದೇವ ನೀನು ನಿಜ ಕರುಣೆ ದೇವ ಕರುಣೆ ದೇವ ನಂದೀಶ್ವರ, 3 ವರ್ಷಗಳಿಂದ ಮಾಡಿದ ವ್ರತವೆಂದು ಮುಗಿಯಿತು. ನನ್ನ ಪುತ್ರಾಪೇಕ್ಷೆಯನ್ನು ಪೂರೈಸು ತಂದೆ, ಪೂರೈಸು. ನಡು ಮಲ್ಕೊಂಡಿರ್ಲ
ನಾವೀಗ ಬಾಗೇವಾಡಿಗೆ ಹೋಗಬೇಕು. ಏತಕ್ಕಾಗಿ ಗುರುದೇವ? ಅಲ್ಲಿ ಮಹಾತ್ಮನ ಅವತಾರವಾಗಿದೆ. ಏತರ ಸಲುವಾಗಿ ಗುರುದೇವ? ಲೋಕದಲ್ಲಿ ಇಂದು ಧರ್ಮ ಕ್ಷಮವಾಗುತ್ತಿದೆ. ಜಗತ್ತಿಗೆ ಈಗೊಬ್ಬ ಧರ್ಮೋದ್ಧಾರಕನ ಅವತಾರ ಅವಶ್ಯವಾಗಿದೆ. ಸನಾತನವನ್ನು ನೂತನಗೊಳಿಸುವ ಕ್ರಾಂತಿ ಪುರುಷ ಬೇಕಾಗಿದೆ. ಮಾನವಂತಿಗೆ ಅಭುದಯ ನಿಶ್ರಯ ಸಂಘ ನೊದಗಿಸುವ ಮಹಾನುಭಾವ ಉದಯಾಗಬೇಕಾಗಿದೆ. ಈ ಎಲ್ಲ ಉದ್ದೇಶ ನೆರವೇರಿಸುವುದಕ್ಕಾಗಿ ಶಿವನಾಜ್ಞೆ ಮೇರೆಗೆ ನಂದೀಶ್ವರನು ಭೂಮಿಗಿಳಿದು ಬಂದಿದ್ದಾನೆ. ಏನು ನಂದೀಶ್ವರನ ಅವತಾರವೇ? ಹೌದು. ಎಲ್ಲಿ, ಯಾವ ಸ್ಥಳದಲ್ಲಿ, ಯಾರ ಗರ್ಭದಲ್ಲಿ ಗುರುದೇವ? ಬಾಗೇವಾಡಿ ಎಂಬ ಊರಲ್ಲಿ ಮಾದರಸ, ಹೌದು, ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣ ದಂಪತಿಗಳ ಗರ್ಭದಲ್ಲಿ. ಗುರುದೇವ, ಇದನ್ನಾರು ನಿಮಗೆ ಹೇಳಿದ್ರು ಗುರುದೇವ? ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ಕನಸು ಬಿದ್ದಿತ್ತು ಗುರುದೇವ? ಹೌದು. ಕನಸಿನಲ್ಲಿ ಕೂಡಲ ಸಂಗಮನಾಥನೇ ಬಂದು ಕೂಸಿಗೆ ಬಸವೇಶ್ವರನೆಂದು ನಾಮಕರಣ ಮಾಡುವುದಕ್ಕಾಗಿ ಬಾಗೇವಾಡಿಗೆ ಹೋಗಬೇಕು. ಹೌದು ಗುರುದೇವ. ಇಂದಿಗೆ ಆ ಕೂಸು ಹುಟ್ಟಿ 13 ದಿನಗಳಾದವು. ಈ ದಿನ ಮಾದರಸನ ಮನೆಯಲ್ಲಿ ಮಹಾಸಂಭ್ರಮ, ನಾಮಕರಣ ಮಹೋತ್ಸವ. ಬಂಧು ಬಳಗದವರು ಕೂಡಿದ್ದಾರೆ, ಸುವಾಸನಿಯರು ನೆರೆದಿದ್ದಾರೆ. ನಡೆ, ನಾವು ಹೋಗಿ ಆ ಉತ್ಸವದಲ್ಲಿ ಭಾಗಿಗಳಾಗುವ. ವಾಮದೇವ, ರಾಮದೇವ, ವಾಮದೇವ, ಅಲ್ಲಿ ಮಹಾಪ್ರಸಾದವಾದರೂ ಸಿಗುತ್ತದೆ. ಓಹೋ, ಒಳ್ಳೆ ಶುಭ ಸಮಯ. ಬಾಯಿಗೂ ಅವಕಾಶ ಸಿಕ್ಕಂತ ಆಯ್ತು ನೋಡು ಗುರುದೇವ. ಎಲ್ಲ ವ್ಯವಸ್ಥೆ ಬರಬರಿ ಐತೆ. ಆಗಲಿ ಆಗಲಿ ಗುರುದೇವ. ಎಷ್ಟು ದೂರ ಐತಿ ನಾಮದೇವ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ಪುಣ್ಯಗಳನ್ನೇನೆಂಬೆ ರಾಮನಾಥ, ಪುಣ್ಯಗಳನ್ನೇನೆಂಬೆ ರಾಮನಾಥ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ನಿಮ್ಮ ದಾನವನು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ಪುಣ್ಯಗಳನ್ನೇನೆಂಬೆ ರಾಮನಾಥ, ಪುಣ್ಯಗಳನ್ನೇನೆಂಬೆ ರಾಮನಾಥ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಎಲ್ರು ಬಂದ್ರಿ?
ನಿಲ್ಲಿ ನಿಲ್ಲಿ ಅಮ್ಮ ನಿಲ್ಲಿ. ನಾನು ಕೂಡಲ ಸಂಗಮ ಕ್ಷೇತ್ರವಾಸಿ. ನನ್ನ ಹೆಸರು ಜಾತವೇದ ಮುನಿ ಅನ್ನುತ್ತಾರಮ್ಮ. ತಾವು ಇಲ್ಲಿಗೆ ಬಂದದ್ದು ನಾನು ಕೂಡಲ ಸಂಗಮ ಕ್ಷೇತ್ರವಾಸಿ. ನನ್ನ ಹೆಸರು ಜಾತವೇದ ಮುನಿ ಅನ್ನುತ್ತಾರಮ್ಮ. ಆಯ್ತು, ಒಳ್ಳೆ ಸಮಯಕ್ಕೆ ಬಂದಿರಿ ತಂದೆ. ಅಪ್ಪ, ನಿಮಗೆ ಮಂಗಲವಾಗಲಿ ತಾಯಿ. ಕೂಸನನ್ನು ತೊಟ್ಟಿಲಲ್ಲಿ ಹಾಕಿದ್ದೀರಾ? ಇಲ್ಲ ಸ್ವಾಮಿ, ಇನ್ನೂ ಇಲ್ಲ. ಸ್ವಾಮಿ, ಮಗುವಿಗೆ ಏನಂತ ಹೆಸರಿಟ್ಟು ಕರೀಬೇಕು? ಅದನ್ನು ತಿಳಿಸುವುದಕ್ಕಾಗಿ ನಾನಿಲ್ಲಿಗೆ ಬಂದಿದ್ದೇನಪ್ಪ. ಕೇಳಿ, ಈ ಕೂಸು ಶಿವನ ಧರ್ಮಾವತಾರಿ. ನೋಡಿ ನೋಡಿ ತೇಜಸ್ಸು ಹೇಗಿದೆ ತಾಯಿ. ನಂದೇಶ್ವರನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ನಮ್ಮ ಮನೆಯ ದೇವರು ನಂದೀಶ್ವರ. ಅವನ ವ್ರತ ಮಾಡಿಯೇ ನಾನು ಈ ಮಗುವನ್ನು ಪಡೆದುಕೊಂಡಿದ್ದೇನೆ. ಅಂದ ಬಳಿಕ ಶಿವನ ವಾಹನ ಬಸವೇಶ್ವರ. ಈ ಕೂಸಿಗೆ ಬಸವೇಶ್ವರನೆಂದು ಕರೆಯರಮ್ಮ. ನಿಲ್ಲಿ ಅಮ್ಮ, ಬಸಮಲ್ಲಿ ಎಬ್ಬಿಸುವೆನು. ಜಯ ಬಸವ, ಜಯ ಬಸವ, ಜಯ ಬಸವಣ್ಣ. ನಾವೇನು ಹೋಗಿ ಬರ್ತೇವೆ ಅಮ್ಮ. ಆಯ್ತಮ್ಮ, ಪ್ರಸಾದ ಮಾಡಿಕೊಂಡು ಹೋಗ್ಬಿಡ್ತೇವೆ. ದೇವ ಮಹಾಪ್ರಸಾದವಾದರೂ ಮಾಡಿದ್ದಾರೇನೆ ಹೇಳು. ಹೋಗೋ ನಡಿ ಗುರುದೇವ. ಒಂದೇ ನೋಡಮ್ಮ, ಮಗುವಿಗೆ ಬಸವೇಶ್ವರ ಅಂತ ನಾಮಕರಣ ಮಾಡಿ. ಬಸವೇಶ್ವರ ಬಸವೇಶ್ವರ ಕುಟ್ಟಟಕೂರ್ ಜೋ 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 ನಂದಿಯ ವರವಿದು ಒಂದ ಮಗುವೆ ಸಗೆಯೋ. ನಂದಿಯ ವರವಿದು ಜೀವನ ವಾಹನ ಬಸವಜೋ. ಕವಿದ ಕತ್ತಲೆ ಕಳೆಯ ಬಂದ, ಕವಿದ ಕತ್ತಲೆ ಕಳೆಯ ಬಂದ ರವಿ ಜೋ
ನೀನ ಮಳೆಯದು ತಿಳಿಯದು